ಹಿರೇಹೊತಿಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸಿರುವಂಥ ನಮ್ಮ ಪಕ್ಷದ ಮುಖಂಡರು ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಅಧ್ಯಕ್ಷರು ಏನು ಹಿರೇಹೊತಿಗೆರೆ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರ ಆಕಸ್ಮಿಕ ಮರಣದಿಂದ ತೆರವಾದಂಥ ಒಂದು ಹುದ್ದೆಗೆ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಹಿರೇಹೊತಿಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು 10 ಜನ ನಮ್ಮಲ್ಲಿದ್ದರು. ಅವ್ರನ್ನ ಚುನಾವಣೆಗೆ ಒಂದು ಕಡೆ ಎಲ್ಲರೂ ಸೇರಿ ಹೋಗಿ ಚುನಾವಣೆ ಮಾಡಲಾಗಿ ಇವತ್ತು 10ಕ್ಕಿಂತ ಒಂದು ಸೀಟ್ ಹೆಚ್ಚಿಗೆ ಬಂದ. 11 ಸೀಟು ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಶ್ರೀ ಮಂಜಪ್ಪ ದುರ್ಗಪ್ಪ ಒಡ್ಡರ್ ಇವತ್ತು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳಲ್ಲಿ ಒಂದು ಸೀಟ್ ಹೆಚ್ಚಿಗೆ ಬಂದಿದೆ. 10 ನಾವು ಕಳಿಸಿದ್ದು ನಾವು ಇಲ್ಲಿಂದ, ಇನ್ನೂ ಒಂದು ಸೀಟ್ ಹೆಚ್ಚಿಗೆ ಬಂದಿದೆ. ಆ ಅಭ್ಯರ್ಥಿಗೆ ಅನಾಮಿಕ ಯಾರು ಸದಸ್ಯರಿದ್ದಾರೆ ನಮ್ಮ ಊಟಕ್ಕೆಲ್ಲ ಅವರಿಗೂ ಕೂಡ ತಮ್ಮ ಮೂಲಕ ಧನ್ಯವಾದಗಳನ್ನು ಹೇಳ್ತಾರೆ. ಸಾಕಿದ ಮೇಲೆ ಯಾರು ಹೊಡಿಬಾರ್ದು, ಪ್ರೆಸ್ ಮೀಟ್ ಇದೆ. ಇದು ತೋರಿಸುತ್ತಾ ಭಾರತೀಯ ಜನತಾ ಪಕ್ಷದ ಮೇಲೆ ಜನ ಪ್ರೀತಿ ವಿಶ್ವಾಸ ಇಟ್ಟಂಥ ದ್ಯೋತಕವಾಗಿ ಇದೊಂದೇ ಅಕ್ಕ. ಇದೊಂದು 15 ದಿವಸದಿಂದ ದನ್ನೂರು ಗ್ರಾಮ ಪಂಚಾಯತಿ ಚುನಾವಣೆ ನಡೀತು, ಅಧ್ಯಕ್ಷ ಚುನಾವಣೆ. ಆ ದನ್ನೂರು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮವರು ಕೇವಲ 4 ಜನ ಮಾತ್ರ ಹೋಗಿದ್ದರು. 5 ಜನ ನಮ್ಮ ಬೆಂಬಲಿತ ಅಭ್ಯರ್ಥಿಗಳು. ಅದರಲ್ಲಿ ಒಬ್ಬರಿಗೆ ಆರಾಮಿರಲಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರು. 4 ಜನ ಹೋಗಿದ್ದರು. 4 ಜನರಲ್ಲೇ ನಮ್ಮವರೊಬ್ಬರು ನಾಮಿನೇಷನ್ ಫೈಲ್ ಮಾಡಿದರು ದನ್ನೂರಿನಲ್ಲಿ. 8 ಮತಗಳಿಂದ ಅವರು ಆಯ್ಕೆ ಆಯಿತು. ಅಂದರೆ ಇನ್ನೇನು ಭಾಳಿಸಿಲ್ಲ, ಇದ್ರಿಗೆ ಏನು ಇಂಪಾರ್ಟೆಂಟ್ ಅಲ್ಲ, ಮುಖ್ಯ. ಇನ್ನು 3 ತಿಂಗಳಿರ್ಬೋದು, 4 ತಿಂಗಳಿರ್ಬೋದು, 3 ತಿಂಗಳಿರ್ಬೋದು, ಎಷ್ಟೋ ದಿವಸ ಇರಲಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ಈ ಕ್ಷೇತ್ರದ ಶಾಸಕನ ಭ್ರಷ್ಟಾಚಾರ ಮತ್ತು ದುರಾಡಳಿತ, ಜೊತೆಗೆ ಏನಪ್ಪ ಅಂದರೆ ಸುಳ್ಳು ಅಟ್ರಾಸಿಟಿ ಕೇಸುಗಳನ್ನು ದಾಖಲಿಸುವುದು. ಈ ರೀತಿ ದುರಾಡಳಿತ ನಡೆಸಿ ಅದರ ಪ್ರತಿಫಲ ಜನ ಬೇಸತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾವನೆ. ಇಲ್ಲಿ ನಿನ್ನೆ ತಾನೇ ಈ ಕ್ಷೇತ್ರದ ಶಾಸಕ ಅದಕ್ಕೆ ಮುಂಚಿತವಾಗಿ ಹೇಳ್ತೇನೆ, ನಮ್ಮೆಲ್ಲ ಸದಸ್ಯರೇನು ಒಂದಾಗಿ ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷ ಬೆಂಬಲಿತ ಅಭ್ಯರ್ಥಿಯನ್ನು ಗೆಲ್ಲಿಸಿದಾರಲ್ಲ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾಕಂದ್ರೆ ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ಅವರೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ನಿಂತು ಅಭ್ಯರ್ಥಿಯನ್ನು ಬೆಂಬಲಿಸಿ ಗೆಲ್ಲಿಸಿದ್ದಕ್ಕಾಗಿ ಅಭಿನಂದನೆಗಳು. ಹಾಗೂ ಈ ಒಂದು ಕಾರ್ಯದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಗ್ರಾಮೀಣ ಭಾಗದವರು, ನಗರದವರು ಯಾರೇ ಇರಲಿ, ಎಲ್ಲರೂ ಕೂಡ ಒಂದು ಸತತ ಪ್ರಯತ್ನದ ಫಲವಾಗಿ ಇವತ್ತು ಈ ಚುನಾವಣೆಯಲ್ಲಿ ಜಯವನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸಾಧಿಸಿದ್ದಾರೆ.
ಇನ್ನೇನೋ ಕಂಟಿ ಸರ್ಕಲ್ ಬೇಸರಾಗಿ ಬಂದು ಇಲ್ಲ ನಿಮ್ಮ ಮನೆ ಮುಂದೆ ನಾವು ಬೇಸರ ಸರ್ಕಲಿಗೆ ನಾನು ಸ್ಟೇಜ್ ಹಾಕಿನಿ ಅಂತೇನೋ ಭಾಷಣ ಮಾಡಿದಂತ ಕೇಳಿದೆ ನಾನು. ಯಾವ ಪುರುಷಾರ್ಥಕ್ಕೆ ಬಸವೇಶ್ವರ ಸರ್ಕಲಲ್ಲಿ ಸ್ಟೇಜ್ ಹಾಕಿದ್ದು ಗೊತ್ತಾಗಲಿಲ್ಲ. ಏನಂತೀನಿ ಗಾಂಧಿ ಜಯಂತಿ. ಗಾಂಧಿ ಜಯಂತಿ ಪ್ರಯುಕ್ತವಾಗಿ ಹಾಕಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ಅನ್ನೋ ಒಂದು ವ್ಯವಧಾನ ಇರದೇ ಇರತಕ್ಕಂಥ ಒಬ್ಬ ಭ್ರಷ್ಟ ಶಾಸಕನಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಯಾರು ಈ ಕಂಟ್ರಿ ಸರ್ಕಲ್ನಾಗ ಆಯ್ತು ಬಸವೇಶ್ವರ ಸರ್ಕಲ್ನಾಗ ಉತ್ತರ ನಾನು ನಿನ್ಗೆ ಕೊಡ್ಬೇಕಾಗಿಲ್ಲ. ನಾನು ಕೊಡ್ತೀನಿ, ಜನರಿಗೆ ನಾನು ಕೊಡ್ತೀನಿ. ನಿನಗೆ ತಾಕತ್ತು ದಮ್ ಇದ್ರೆ ನಡಿ ಬಾ, ನಾನು ಬರ್ತೀನಿ. ಎಲ್ಲೆಲ್ಲಿ ಅನಧಿಕೃತ ಪಾಯಿಂಟ್ ಅದಾವಲ್ಲ, ಮರಳು ಪಾಯಿಂಟ್, ಅಲ್ಲಿಗೆ ಬರ್ತೀಯಾ? ತೊಂಡ್ಯಾಳಾಗದ, ಕರಡ್ಯಾಗದ, ತುಂಬದ ಹತ್ರ ನಡೆದಾವ, ದಾಸವಾಳಾಗದ. ದಾಸವಾಳಾಗತ್ತು ಒಳ್ಳೆ ದಂಡಿಗೆ ಅನಧಿಕೃತವಾಗಿ ಮುಳುಗಡೆ ಆದ ಪ್ರದೇಶದಲ್ಲಿ ಹೊಡೆದಿದ್ದಾರೆ. ಹೋಗಪ್ಪ ದಾಸವಾಳಕ್ಕೆ ಉತ್ತರ ಕೊಡುವ ಇಲ್ಲ ಜನರ ಎದುರಿಗೆ. ನನಗೆ ಕೊಡಂತೇಳಿ ನಾನು ಬರ್ತೀನಿ ಬಾ, ಅವ್ರಿಗೆ ಉತ್ತರ ಕೊಡು ಜನರಿಗೆ. ನೀನೇನು ಕಡ್ದು ಕಟ್ಟಿ ಹಾಕಿ ಹಣೆ ಬರಕ ಇಷ್ಟು ಮಳೆ ಆಗೈತೆ, ಇಷ್ಟು ನೀರೈತೆ ಒಳ್ಯಾಗ, ನೀರಿಲ್ಲ ಅಂತೇಳಿ ನಿನ್ನ ಮನೆ ತನಕ ಕೊಡ ತಗೊಂಬಂದ್ರೆ ನಾಚಿಕೆ ಬರಲಿಲ್ಲ. ರಸ್ತೆಗಳು ನೋಡು, ಇಲ್ಲೇ ಬಸ್ ಸ್ಟ್ಯಾಂಡ್ ಮುಂದನ ಎಷ್ಟೋ ಗುಂಡಿಗಳು ಬಿದ್ದಾವೆ. ಊರಲ್ಲಿ ಗ್ರಾಮೀಣ ರಸ್ತೆಗಳು ಎಲ್ಲವೂ ಹಾಳಾಗಿ ಹೋಗ್ಯಾವ. ಇಲ್ಲಿವರೆಗೂ ಈ ಸರ್ಕಾರದಿಂದ ಒಂದೇ ಒಂದು ಬಜೆಟನ್ನು ತರದೆ ಅದು ತಂದೆಯಾ ಆ IB ಒಳಗೆ CC ರೋಡ್ ಮಾಡ್ತೀನಿ. ನಾನು ಯಾರೇ ಹೇಳಿದ್ರು ಏನು ನಾನು ನಡೆಯುತ್ತಿಲ್ಲ ಅಂತ. IB ಕಂಪೌಂಡು CC ರೋಡ್ ಅಂತ. ಅವ್ರು ಕಂಪೌಂಡ್ ಹತ್ರ ಆಗ್ಬೇಕಂದ್ರೆ, ಯಾಕಂದ್ರೆ ಏನೇನಲ್ಲಿ ಕಾಳದಂತೆ ನಡೀತಾವೆಲ್ಲ ಮುಚ್ಬೇಕಂತ, ಹೊರಗಿನ ಕಾಣಬಾರ್ದು. CC ರೋಡ್ ಏನು ಅವಶ್ಯಕತೆ ಐತಕ್ಕಲ್ಲ. ಇಲ್ಲೇ ತಾಲೂಕಿನಾದ್ಯಂತ ಇಲ್ಲೇ ಬೇಡ, ಇಲ್ಲ ಮರವಾಳ ಕ್ರಾಸಿಂದ ತುಂಬುತ್ತಾನೆ ಹೋಗಿ ಎಷ್ಟು ಗುಂಡಿ ಬಿದ್ದಾವೆ, ಎಷ್ಟು ಗುಂಡಿ ಬಿದ್ದಾವ. ಹಾಡು ಹೋಗ್ಲೇನ ಮರಳು ದಂಧೆ ಕಳ್ಳದಂಧೆ ನಡೀತದ. ಇಸ್ಪಟ್ ದಂಧೆಗಳು ನಡೀತಾ ಇದ್ದಾವೆ, ಏನೇನು ಮುಚ್ಚಿಲ್ಲ ಅವು ನಡೀತಾ ಇದ್ದಾವೆ. ನನಗೆ ಒಂದೇ ಒಂದು ತೋರಿಸ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಅಂತ ಒಂದು ಘೋಷಣೆ ಮಾಡಿದ್ದ. ಅದಾವ, 16 ಅದಾವ, ಒಂದಲ್ಲ ಎರಡು. ಘೋಷಣೆ ಮಾಡ್ತೀಯಾ? ನಿನ್ನಂಥ ಭ್ರಷ್ಟ ಶಾಸಕರಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ನಂದಿಲ್ಲ. ನೀನು ಜನರಿಗೆ ಉತ್ತರ ಕೊಡಬೇಕಾಗಿದೆ. ಅಧಿಕೃತವಾಗಿರ್ತಕ್ಕಂಥ ಏನು ಪಾಯಿಂಟ್ಗಳು ಅದಾವ ಅವನು ಬಂದ್ ಮಾಡಿಸ್ಯಾರ. ಯಾಕಂದ್ರೆ ಅವು ಚಾಲು ಇದ್ರೆ ಇವಕ್ಕೆ ಅನಧಿಕೃತ ಇದಕ್ಕೆ ಸಮಸ್ಯೆ ಆಗುತ್ತೆ. ಸಮಸ್ಯೆ ಅಂದರೆ ಏನು? ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಇಲ್ಲಿ ನೋಡಿ, ಸರ್ವೆ ನಂಬರ್ 17 ನಿನ್ನ ಹತ್ರ ದಮ್ಮು ತಾಕತ್ ಅಂತೇಳಿ ಸರ್ವೆ ನಂಬರ್ 17 ಈಗಳಿಗಿದೆ. ತೋರ್ಸಪ್ಪ, ಎಲ್ಲೈತೆ ಲೈಸೆನ್ಸ್, ಎಲ್ಲೈತೆ ತೋರ್ಸು. ದಾಸವಾಳ ಹೊಳಿದಂಡಿ ಹೊಡೆದ್ರಲ್ಲಿ ಯಾರು ಲೈಸೆನ್ಸ್ ತಗೊಂಡ್ರೆ ತೋರ್ಸು. ಇದನ್ನೆಲ್ಲ ಲೂಟಿ ಮಾಡಕ್ಕೆ ಹೋಗಿ ಮತ್ತು ನಮ್ಮ ಟೂರಿಸ್ಟ್ ಪ್ಯಾಕೇಜ್ ಅಂತ ನೀ ಎಲ್ಲಿ ತಿಂತೀವಿ? ಒಬ್ಬ ಜನಪ್ರತಿನಿಧಿ ಆದವಾಗ ಭೇಟಿ ಆಗ್ಬೇಕಾದ್ರೆ 2 ಗೇಟ್ ಆಗ್ತದೆ ರೆಸಾರ್ಟ್ನಾಗ. ಕಾಯ್ಬೇಕು ಅವ್ರ ಗೇಟ್ ಹೊರಗ. ಗೇಟಿನೊಳಗ ಈ ಕ್ಷೇತ್ರದ ಜನತೆ ಓಟ್ ಹಾಕಿದ ಪಾಪಕ್ಕೋಸ್ಕರ, ಪಶ್ಚಾತ್ತಾಪಕ್ಕೋಸ್ಕರ ಹೋಗಿ ನೀನು ಗೇಟ್ ಮುಂದೆ ಕಾಯ್ಬೇಕಾ? ನಿನ್ನಿಂದ ನಾ ಕಲಿಬೇಕಾ? ನಾ ಎಲ್ಲಿ ಮಕ್ಕಳು ಹಾಲಿ ವ್ಯವಸ್ಥೆ ಮುದುಗಲ್ಲ ಎಂದು ಬಂದು ನೋಡಿದ್ದಪ್ಪ.
ಮತ್ತು BJP RSS ದೇಶ ಒಡೆಯೋ ಕೆಲಸ ಮಾಡಿದಂಥ, ದೇಶ ಇಬ್ಬಾಗ ಮಾಡೋ ಕೆಲಸ ಮಾಡಿದಂಥದ್ದು RSS ದೇಶ ಒಗ್ಗೂಡಿಸುವ ಕೆಲಸವನ್ನು ಮಾಡಿತು. ಈ ದೇಶ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ದೇಶ ಒಡೆದಿರ್ತಕ್ಕಂಥದ್ದು ಪಾಕಿಸ್ತಾನದ ಹುಟ್ಟಿಗೆ ಕಾರಣಭೂತರಾಗಿರ್ತಕ್ಕಂಥ ಜಿನ್ನಾರವರು ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಕಾರಣ. ನೆಹರು ಜಿನ್ನಾ ಸೇರಿ ಈ ದೇಶ ಇಬ್ಬಾಗ ಮಾಡಿದರ ಹೊರತಾಗಿ RSS ಈ ದೇಶವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡಿದೆ. ಪೂರ್ವ ಈಶಾನ್ಯದ ರಾಜ್ಯಗಳನ್ನು ಅಂದಿನ RSSನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರೇನಿದ್ದಾರಲ್ಲ, ಅವರೆಲ್ಲ ಕಡೆನೂ ಹೋಗಿ ಎಲ್ಲರಿಗೂ ತಿಳುವಳಿಕೆ ಹೇಳಿ ಭಾರತ ದೇಶದಲ್ಲೇ ಉಳಿಸಲಿಕ್ಕೆ ಕಾರಣೀಭೂತರು ಯಾರಂದ್ರೆ RSS. ಈಶಾನ್ಯ ಭಾರತದ ರಾಜ್ಯಗಳೇನಿದಾವಲ್ಲ ಅವೆಲ್ಲ ರಾಜ್ಯಗಳನ್ನು ಭಾರತ ದೇಶದಲ್ಲಿ ಉಳಿಸ್ಲಿಕ್ಕೆ ಕಾರಣ RSS. ಅದರ ಅರಿವೂ ಇಲ್ಲ, ಬರೀ ಮಾತಾಡೋದು. ಮೈಕ್ ಸಿಕ್ಕೈತೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋದು. ಮುಂದೊಂದು ನಾಲ್ಕು ಕುಂತಿರ್ತಾವೆ, ಕೊಡನ್ ಚಾಪಳಿಗೆ ಸೇಳಿಗೆ ಹೊಡಿಸ್ಬಿಟ್ರೆ ಆಯ್ತಲ್ಲ. ಏನು ಕ್ಷೇತ್ರದ ಅಭಿವೃದ್ಧಿ ಆಗೈತೆ 2.5 ವರ್ಷದಾಗ? ಏನಿದೆ? ಯಾವ ಕೆಲಸ ಮಾಡಿಯಪ್ಪ? ನೀರಿಲ್ಲಂತ ಹೊಯ್ಕೋತಾರೆ 24/7. ಅಷ್ಟೇ ಅಲ್ಲ, ಇವತ್ತೀಗ ಅಲ್ಲೇನು ಸುವರ್ಣ ಸಂಭ್ರಮ ಮಾಡ್ತಾನಂತ ಎಲ್ಲಿ ಹುನಗುಂದಾಗ ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ವಿ? ಕೋರ್ಟ್ ಕಟ್ಟಡ ನೀ ಕಟ್ಟಿಯ, ಮಿನಿ ವಿಧಾನಸೌಧ ನೀ ಕಟ್ಟಿಯ, ಬಸ್ ಸ್ಟ್ಯಾಂಡ್ ನೀ ಕಟ್ಟಿಯ, ಕಾಲೇಜ್ ಹೈಸ್ಕೂಲಿಂದ ಹಿಡಿದು PUC ಕಾಲೇಜಿಂದ ಹಿಡಿದು ಡಿಗ್ರಿ ಕಾಲೇಜ್ವರೆಗೆ ಕಟ್ಟಿದವ್ರು ಯಾರು? ನೀ ಕಟ್ಟಿದೀಯಾ? ನಾಚಿಕೆ ಬರೋದಿಲ್ಲ, ಮಾನ ಮರ್ಯಾದಿಲ್ಲ. ನಾನು ನಮ್ಮ ಸರ್ಕಾರದಲ್ಲಿ ಮಾಡಿದ್ದು ನಾ ಮಾಡೀನಿ ಅಂತ ಎಲ್ಲ ಮೂರು ಬಿಟ್ಟು ನಿಂತು ಬೈಕ್ ಬಂದು ಹೊಡ್ಕೊಂತೀಯಲ್ಲ, ಏನಾರ ಐತೆ ನಿನ್ನ ಹತ್ರ? ನಿನ್ನಂಥವ್ರು ಕೂಡ ನಾವು ಉತ್ತರ ಕೊಡಕ್ಕೆ ಹೇಳಿಲ್ಲ. ತೋರ್ಸ ಕೋರ್ಟ್ ಕಟ್ಟಡ, ಮಿನಿ ವಿಧಾನಸೌಧ, ಡಿಗ್ರಿ ಕಾಲೇಜು ಯಾವಾಗ ಏನೇನು ಮಾಡಿದ್ರು ತಗ್ಸ್. ನೀರಾವರಿ ನೀ ಮಾಡಿದ? ಏನು ನಿನ್ನ ಹತ್ರ ಐತಂತ ನಾನು ನಿನ್ನ ಮುಂದೆ ಬಂದು ಮಾತಾಡಕ್ಕೆ ಬರಲಿ? ನಿನಗೇನಾರ ಜ್ಞಾನ ಪರಿಜ್ಞಾನ ಏನಾದರೂ ಇದ್ದಿದ್ರೆ ಕೊಡ್ಬೋದಾಗಿ ಚಾಲೆಂಜ್ ಮಾಡ್ಬೋದು. ಇನ್ನೊಂದು ಇರವೇ 3 ಕ್ಯಾರೆಕ್ಟರ್. ಒಂದು ಎಲ್ಲಿ ಏನು ಸಿಗುತ್ತೆ ಅದನ್ನು ಹೊಡೆಯೋದು. ಒಂದು ಉತ್ತಾರ ತಗೊಂಡ್ರೆ ನಿನಗೆ ಲಂಚ ಮುಟ್ಟಬೇಕು ಅಂತಂದ್ರೆ ಇನ್ನು ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಈ ಕ್ಷೇತ್ರ ಐತೆ? ಯಾವ ಪರಿಸ್ಥಿತಿಯಲ್ಲಿ ಈ ಕ್ಷೇತ್ರ ಐತೆ? ನಿನ್ನ ಹಣೆ ಬರದಿಂದಾನ ಇಲ್ಲಿ ಖರೀದಿ ಆಗವು ಗುಳೇದ ಗುಡ್ಡ, ಬದಾಮಿ, ಬಾಗಲಕೋಟೆ ಬೇರೆ ಬೇರೆ ಕಡೆ ಹೊಂಟವು. ಇಲ್ಲೇ ಖರೀದಿ ಆಗೋರು. ಯಾಕಂದ್ರೆ ಖರೀದಿ ಆದ ತಕ್ಷಣ ಮೊದಲು ಇವಾಗ ಕಮಿಷನ್. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರೋ ಮಾಡಿದ್ರೆ ನಿಮ್ಮಪ್ಪನ ಮನೆ ಆಸ್ತಿಯಲ್ಲ, ಯಾರೋ ಏನೇ ಮಾಡಿಸಿದ್ರೆ ದುಡ್ಡು ತಂದು ಕೊಡೋದು. ಅವ್ರು ಕಷ್ಟಪಟ್ಟು ಅವ್ರು ಏನೇನು ಮಾಡಿದ್ರು ವಸೂಲಿ ಮಾಡ್ತೀಯಲ್ಲ, ತೊಗೊಂತೀಯಲ್ಲ, ನಾಚಿಕೆ ಬರೋದಲ್ಲ, ಮಾನ ಮರ್ಯಾದಿಲ್ಲ. ಇಂಥವ್ರು ಕೂಡ ಚಾಲೆಂಜ್ ಮಾಡೋಕ್ಕೆ ಬರುತ್ತೆ. ನಿನ್ನಂಥವ್ರು ಕೂಡ ಚಾಲೆಂಜ್ ಮಾಡ್ತಾರೆ. ಬಾ ಹೋಗೋಣ. ಈ ಆ ಹೊಳಿ ಯಾರು ಕಳು ಮಾಡಿದ್ರು, ಈ ಆಳ ಯಾರು ಕಳು ಮಾಡಿದ್ರು ತೋರಿಸ್ತೀನಿ. ಬರ್ತೀಯಾ? ದಮ್ಮು ತಾಕತ್ತು. ನನಗೆಲ್ಲ ಉತ್ತರ ಕೊಡೋದು, ಅಲ್ಲಿ ಜನರಿಗೆ ಕೊಡ್ಬಾ.
ನಾನು ನಿಂತ್ಕೊಂಡ್ ಹೇಳಿದ್ದೇನೋ ಉತ್ಸನಾಗಿ ಕಡ್ದೈತೆ ನಾನು ನೋಡ್ರಿ ತೋರಿಸಂತ ಅವ್ರ ಮುಖಂಡರಿಗೆ ಅವ್ರು ಏನು ಮಾಡಿ ಕಾಣುತ್ತೆ, ಟ್ರೀಟ್ಮೆಂಟೇ ಕೊಡಿಸಿದ್ದಂಗೆ ಇಲ್ಲಿ ಕಾಣುತ್ತೆ. ಕಾಂಗ್ರೆಸ್ನ ಮುಖಂಡರು ಅಷ್ಟೇ ಆಗಿರ್ಬೋದು ಬಹುಶಃ. ಇನ್ನ ದರ್ಪು ದೌರ್ಜನ್ಯಕ್ಕ, ಇನ್ನ ಹೊಗಳೆ ಮತ್ತು ಗೂಟಾಟಿಕೆ ಮಾತಿಗೆ ಯಾರು ಇಲ್ಲಿ ಎದರಿಲ್ಲ. ತಿಳ್ಕೊಂಡಿರ್ಬೇಕು ನೀನು. ಅದೇ ಅಲ್ಲ ಪಾಪ ಜನ ಯಾಕೆ ಎದರ್ತಾರ, ಎಲ್ಲಿ ಬಿಡಪ್ಪ ಸುಮ್ಮನೆ ಒಣ ಕೇಸ್ ಏನು ಅಟ್ರಾಸಿಟಿ ಕೇಸ್ ಏನು ಬಿಟ್ರೆ ಏನೈತೆ ಅಂತ ಶಾಸ್ತ್ರ ಏನಿಲ್ಲ. ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇನೆ, ಇದೇ ರೀತಿ ಮುಂದುವರೆದಿದ್ದ ಕರೆ ಆದ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಶಕ್ತಿ ದೊಡ್ಡ ಹುಡುಗ ಇದೆ ಅನ್ನೋದು ಮಾತನ್ನು ಹೇಳುತ್ತೇನೆ. ನಿಜವಾಗಿ ಯಾರ ಮೇಲೆ ಅನ್ಯಾಯ ಆಗಿದೆ ಅಂಥವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡೋಕ್ಕೆ ನಮ್ದು ಯಾವುದೋ ಅಭ್ಯರ್ಥಿ. ಸುಮ್ಮನೆ ಸುಳ್ಳು ಬೋಗಸ್ ಕೇಸ್ಗಳು ಇನ್ಮೇಲೆ ಏನಾದರೂ ನೀವು ಮಾಡಿದ್ದ ಕರೆ ಆದ್ರೆ ನಿಮ್ಮ ಮೇಲೆ ಯಾವ ರೀತಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು, ಅದರಲ್ಲಿ ಹಿಂಜರಿಯುವುದಿಲ್ಲ ಅನ್ನೋ ಮಾತನ್ನು ಕೂಡ ಸ್ಪಷ್ಟ ಎಚ್ಚರಿಕೆಯನ್ನು ಇಲಾಖೆಯವರಿಗೆ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೊಡ್ಲಿಕ್ಕೆ ಇಚ್ಛಪಡ್ತೇನೆ. ಸುಮ್ಮನೆ ನೀವು ಎಮ್ ಎಲ್ ಎ ಹೇಳ್ಯಾನ ಅಂತೇಳಿ ಕೇಸ್ ಹೋಗಿ ಯಾರ್ಯಾರ ಮೇಲೇನೂ ಅಟ್ರಾಸಿಟಿ ಕೇಸ್ ಮಾಡೋದು. ಎಷ್ಟು ಕೇಸ್ಗಳು ಬೋಗಸ್ ಕೇಸ್ಗಳಾಗಿದ್ದಾವ್ರಿ ಕ್ಷೇತ್ರ ತುಂಬ. ಯಾರ ಮಾತು ಕೇಳೋದ್ರಲ್ಲಿ ಅವ್ರ ಮೇಲೆ ಒಂದು ಅಟ್ರಾಸಿಟಿ ಕೇಸ್. ಇದಕ್ಕೆ ಯಾವುದಕ್ಕೆ ಹೆದರದಿಲ್ಲ, ಎಷ್ಟು ಮಾಡಿಸಿ ನೋಡೋಣ ಅಂತ. ಮುಂದೊಂದು ದಿನ ಜನ ಕಾಲು ಕುಳಿತಿದ್ದಾರೆ, ಅದಕ್ಕೆ ತಕ್ಕ ಪಾಠ ಕಲಿಸ್ತಾರೆ. ನೀ ಏನೋ ತಿಳ್ಕೊಂಡಿರ್ಬೇಕು. ನನಗೆ ಯಾರು ಏನು ಮಾಡೋಕ್ಕಾಗಲ್ಲ, ನೀ ತಿಳ್ಕೊಂಡಿರ್ಬೇಕು. ಸರಿಯಾದ ಪಾಠವನ್ನು ಕಲಿಸ್ತಾರೆ ಅಧಿಕಾರಿಗಳು ಕೂಡ. ನಾನು ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳ್ತೇನೆ, ನಾನು ವಿಶೇಷವಾಗಿ ಪೊಲೀಸ್ ಇಲಾಖೆಯವರಿಗೆ ಎಚ್ಚರಿಕೆಯಿಂದ ಕಾನೂನಾತ್ಮಕವಾಗಿ ಕೆಲಸ ಮಾಡ್ತಾರೆ. ಅಂದೇನು ಅಭ್ಯಂತರ. ಯಾರಿಗಾರ ಅನ್ಯಾಯ ಆಗಿದ್ರು ಅದು ಅಟ್ರಾಸಿಟಿ ಕೇಸ್ ಆಗುತ್ತಾ ಮಾಡ್ರಿ, ಬೇಡ. ಅದು ಸುಳ್ಳು ದಾಖಲೆಗಳನ್ನು ಏನು ಮಾಡ್ತಿರಲ್ಲ, ಅದಕ್ಕೆ ಸರಿಯಾದ ಕಾನೂನಾತ್ಮಕ ಕ್ರಮ ಜರುಗಿಸಲಿಕ್ಕೆ ನಾವು ಕೂಡ ತಯಾರಿದೆಯೇ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಈ ಒಂದು ಜಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಹೊತ್ತಿಗೇರಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ, ನಮ್ಮ ಗ್ರಾಮೀಣ ಮಂಡಲದ ಅಧ್ಯಕ್ಷರ ಮಾತುಗೌಡ ಪಾಟೀಲ್ ತೊಡರಾದಿಯಾಗಿ ನಮ್ಮ ಕಾರ್ಯಕರ್ತರೇನು ಓಡಾಡಿ ಕೆಲಸ ಮಾಡಿದ್ದಾರೆ, ಮತ್ತು ನಮ್ಮ ಮಹಿಳಾ ಸದಸ್ಯರಿರ್ಬೋದು, ಪುರುಷ ಸದಸ್ಯರಿರ್ಬೋದು, ಎಲ್ಲರಿಗೂ ಕೂಡ ನಾನು ಇವತ್ತು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿಕ್ಕೆ ಬಯಸ್ತೇನೆ. ಧನ್ಯವಾದ. ರಾಮಚಂದ್ರಪ್ಪ ಮಾದರ್ ಸಾಕಿನ ವಾಚಲ ಇಲ್ಲಿ ಬಂದು